ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸ್ವಾಗತ. ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಮತ್ತು ಆ ಅಷ್ಟೋತ್ತರ ನಾಮಾವಳಿಯಲ್ಲಿ ಬರ್ತಕ್ಕಂತಹ ಒಂದೊಂದು ಹೆಸರಿನ ಅರ್ಥವನ್ನು ಸಹ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ನಾನು ಈ ಹಿಂದಿನ ಬಾರಿ ನಿಮಗೆಲ್ಲ ತಿಳಿಸಿದ್ದೆ. ಈ ವಾರದ ಗುರುವಾರದಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ನಿಮ್ಮ ಮುಂದೆ ನಾನು ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಸುಮತೀಂದ್ರ ತೀರ್ಥರ ಮಧ್ಯಾರಾಧನೆ, ಶ್ರೀರಂಗಂನಲ್ಲಿ ಅವರ ಮೂಲ ಬೃಂದಾವನ ಇರ್ತಕ್ಕಂಥದ್ದು. ಈಗಾಗಲೇ 300 ವರ್ಷಗಳು ಕಳೆದಿದೆ. ಅಂತಹ ಜ್ಞಾನಿ ಶ್ರೇಷ್ಠ ಜ್ಞಾನಿ ವರೇಣ್ಯರ ಪರ್ವಕಾಲ ಇವತ್ತಿನ ದಿವಸ ಇದೆ. ಹಾಗಾಗಿ ಹಿಂದಿನ ದಿವಸ ರಾಯರ ಎರಡನೇ ನಾಮಧೇಯದ ಅಷ್ಟೋತ್ತರ ನಾಮಾವಳಿಯಲ್ಲಿ ಬರ್ತಕ್ಕಂತಹ ಎರಡನೇ ಹೆಸರಿನ ಒಂದು ಅರ್ಥವನ್ನು ನಾವು ಚಿಂತನೆ ಮಾಡ್ತಾ ಹೋಗೋಣ. ಎರಡನೇ ಹೆಸರು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಹೆಸರು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಎಂಬುದಾಗಿ. ರಾಘವೇಂದ್ರ ಸ್ವಾಮಿಗಳವರೆಗೆ ಈ ಒಂದು ಹೆಸರನ್ನ ಅವರ ಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರು ನಾಮಕರಣವನ್ನ ಮಾಡಿದ್ದಾರೆ. ಆ ಹೆಸರಿಗೆ ತಕ್ಕಂತೆ ಬದುಕಿದವರು ರಾಯರು, ಮಂತ್ರಾಲಯ ಪ್ರಭುಗಳು. ನಮಗೆಲ್ಲ ಹೆಸರಿಡ್ತಾರೆ, ಅದು ಅನ್ವರ್ಥ ನಾಮಧೇಯ ಆಗೋದಿಲ್ಲ. ನಮಗೆಲ್ಲ ಹೆಸರು ಯಾಕಿಡ್ತಾರೆ ಅಂದ್ರೆ ಸಾಂಕೇತಿಕವಾಗಿ ಯಾರಾದರೂ ನಮ್ಮನ್ನ ಕರೆದ್ರೆ ನಾವು ತಿರುಗಿ ನೀಡಬೇಕಲ್ವಾ, ಆ ಕಾರಣದಿಂದಾಗಿ ನಮಗೆ ಹೆಸರಿಡ್ತಾರೆ. ಆದರೆ ದೇವತೆಗಳಿಗೆಲ್ಲ ಒಂದೊಂದು ಹೆಸರು ಇರುತ್ತೆ, ಆ ಹೆಸರು ಅವರಿಗೆ ಸಾರ್ಥಕ ಆಗಿರುತ್ತೆ. ಅದು ಅನ್ವರ್ಥ ನಾಮಧೇಯ ಅಂತ ನಾವು ಸಂಸ್ಕೃತದಲ್ಲಿ ಕರಿತೀವಿ. ಆ ಹೆಸರಿಗೆ ತಕ್ಕಂತೆ ಅವರು ಬದುಕಿರ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ ಹೇಳಿ. ನೋಡಿ, ಆ ಹೆಸರಿಗೂ ಈ ಹೆಸರಿಗೂ ಎಷ್ಟು ಅನ್ಯೋನ್ಯ ಭಾವದ ಸಂಬಂಧ ಇದೆ ಅಂತ ನಮಗಿಲ್ಲೇ ಗೊತ್ತಾಗತ್ತೆ. ವೆಂಕಟರಮಣ, ವೆಂಕಟನಾಥ ಅನ್ನುವಂತಹ ಶಬ್ದಕ್ಕೆ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಅರ್ಥದ ಚಿಂತನೆಯನ್ನ ನಾವು ನೋಡೋದಾದ್ರೆ, ವೇಂ ಅಂತ ಹೇಳಿದ್ರೆ ಪಾಪಂ, ಕಟತೆ ಅಂತ ಹೇಳಿದ್ರೆ ದಹತೆ ನಾಶಯತಿ ಇತ್ಯರ್ಥ. ನಾವು ಮಾಡಿದ ಎಲ್ಲ ನಮ್ಮ ಪಾಪಗಳನ್ನ ಸುಟ್ಟು ಭಸ್ಮ ಮಾಡತಕ್ಕಂತಹ ಶಕ್ತಿ ಆ ಪರಮಾತ್ಮನಲ್ಲಿದೆ. ಹಾಗಾಗಿ ಅವನನ್ನ ವೆಂಕಟನಾಥ ಅಂತ ಕರಿತೀವಿ. ಆ ಹೆಸರನ್ನು ಇಟ್ಟುಕೊಂಡು ಈ ಭೂಮಿಗೆ ಬಂದಿರತಕ್ಕಂಥವರು ರಾಯರು ಪೂರ್ವಾಶ್ರಮದಲ್ಲಿ. ಹಾಗಾಗಿ ಆಶ್ರಮ ಸ್ವೀಕಾರ ಮಾಡಿಕೊಂಡಾಗ ರಾಘವೇಂದ್ರ ತೀರ್ಥರು ಅಂತ ಅವರಿಗೆ ಹೆಸರು ಬಂತು. ಆ ಹೆಸರಿಗೂ ವೆಂಕಟನಾಥ ಅನ್ನುವಂತಹ ಹೆಸರಿಗೂ ಅನ್ಯೋನ್ಯ ಭಾವ ಸಂಬಂಧ ಇದೆ ನೋಡಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ರಾ ಅಂತ ಹೇಳಿದ್ರೆ ನಮ್ಮ ರಾಶಿ ನಮ್ಮ ಪಾಪಗಳನ್ನ ದೋಷಗಳನ್ನ ಸುಟ್ಟು ಹಾಕ್ತಕ್ಕಂತಹ ಶಕ್ತಿ ಆ ರಾ ಅನ್ನುವಂತಹ ಶಬ್ದದಲ್ಲಿದೆ. ಅದಕ್ಕೆ ರಾಮ ಅಂತ ಹೇಳಿದಾಗ ನಮ್ಮ ಒಳಗಡೆ ಇರ್ತಕ್ಕಂತಹ ಎಲ್ಲ ಪಾಪಗಳು ಹೊರಗೆ ಹೋಗ್ತಾವಂತೆ. ಮ ಎಂಬುದಾಗಿ ಮಕಾರವನ್ನು ಎರಡೂ ತುಟಿಗಳನ್ನು ಮುಚ್ಚಿದಾಗ ಹೊರಗೆ ಹೋದ ಆ ಪಾಪಗಳೆಲ್ಲ ಮತ್ತೆ ಒಳಗೆ ಬಾರದೇ ಇರುವಂತೆ ಆ ಮಕಾರ ನಮ್ಮನ್ನ ರಕ್ಷಣೆ ಮಾಡುತ್ತಂತೆ. ಹಾಗೆ ರಾಮ ಅನ್ನುವಂತಹ ಪದಕ್ಕೆ ಅಷ್ಟು ಅರ್ಥ. ಅಂತಹ ಆ ಮೂಲ ರಾಮದೇವರ ಪೂಜೆಯನ್ನ ನಿತ್ಯ ನಿರಂತರ ಮಾಡ್ತಾ ಇದ್ದವರು ರಾಯರು. ಹಾಗಾಗಿ ಅವರ ರಾಘವೇಂದ್ರ ಅನ್ನುವಂತಹ ಮೊದಲನೇ ಪದದ ಮೊದಲನೇ ಅಕ್ಷರದ ಹೆಸರು ರಾ. ಅದಕ್ಕೆ ಅರ್ಥ ನಮ್ಮ ಪಾಪಗಳನ್ನ ನಮ್ಮ ದೋಷಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುವ ಶಕ್ತಿ ಆ ರಾಯರಲ್ಲಿದೆ ಅಂತ ಅರ್ಥ, ಆ ರಾ ಅನ್ನುವಂತಹ ಅಕ್ಷರಕ್ಕೆ. ಇನ್ನು ಎರಡನೇದಾಗಿ ಘ ಅಂತ ಹೇಳಿದ್ರೆ ನಮಗೆ ತಾತ್ವಿಕವಾದಂತಹ ಒಳ್ಳೆಯ ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡತಕ್ಕಂತಹ, ನಿಷ್ಠೆಯಿಂದ ತೋರುವಂತಹ, ಜ್ಞಾನವನ್ನ ತಂದು ಕೊಡತಕ್ಕಂತಹ ಒಂದು ಶಕ್ತಿ ಆ ಘ ಅನ್ನುವಂತಹ ಅಕ್ಷರದಲ್ಲಿದೆ. ನಾನು ಹಿಂದೆ ಹೇಳಿದ್ದೆ, ಮೂರನೇ ಗುರುರಾಯರ ಮಹಿಮೆ ಅನ್ನುವಂತಹ ಚಿಂತನೆಯಲ್ಲಿ ರಾಯರು ಬಂದಿದ್ರಿಂದಾಗಿ
ಪುನಃಸಂಜಾತ ಪಲ್ಲವ. ಈಗಾಗಲೇ ಏನೆಲ್ಲ ನಮ್ಮ ತತ್ವಜ್ಞಾನ ಸ್ವಲ್ಪದ ಮಟ್ಟಿಗೆ ಮುಚ್ಚಿ ಹೋಗಿತ್ತೋ ಅದನ್ನ ವಾಪಸ್ ಮತ್ತೆ ಬೆಳೆಸಿದವರು ರಾಯರು ಅಂತ ಹೇಳಿ. ಹಾಗಾಗಿ ಘ ಅನ್ನುವಂತಹ ಶಬ್ದಕ್ಕೆ ಒಳ್ಳೆಯ ಜ್ಞಾನವನ್ನ ತಂದು ಕೊಡ್ತಕ್ಕಂಥವರು, ನಮ್ಮಲ್ಲಿ ಇರ್ತಕ್ಕಂತಹ ಏನು ವಿಪರೀತ ಜ್ಞಾನ ಇದೆ, ಸಂಶಯಾತ್ಮಕ ಜ್ಞಾನ ಇದೆ, ಅದನ್ನೆಲ್ಲ ಹೊಡೆದೋಡಿಸಿ ನಿಶ್ಚಯಾತ್ಮಕವಾದ ತತ್ವಜ್ಞಾನವನ್ನ ಕೊಡ್ತಕ್ಕಂಥವರು ರಾಯರು. ಆ ಅಕ್ಷರ ಘ ಅನ್ನುವಂತಹ ಅಕ್ಷರ ಅದನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ವೇಮ್ ಅಂತ ಹೇಳಿದ್ರೆ ಜನನ ಮತ್ತು ಮರಣ, ಅಂದ್ರೆ ಈ ಸಂಸಾರ, ಹುಟ್ಟು ಮತ್ತು ಸಾವು ಅನ್ನುವಂತಹ ಈ ಸಂಸಾರ ಏನಿದೆ, ಈ ಸಂಸಾರ ಸಾಗರದಿಂದ ಪಾರು ಮಾಡತಕ್ಕಂಥವರು ಯಾರು? ವೇಮ್, ರಾಘವೇಂದ್ರ ಅನ್ನುವಂತಹ ವೇಮ್ ಅನ್ನುವಂತಹ ಶಬ್ದಕ್ಕೆ, ಆ ಅಕ್ಷರಕ್ಕೆ ಅಷ್ಟು ಅರ್ಥ ಇದೆ. ಇನ್ನು ಕೊನೆಯದ್ದಾಗಿ ದ್ರಾ ಎಂಬುದಾಗಿ. ದ್ರಾ ಅಂತ ಹೇಳಿದ್ರೆ ಆ ನಮಗೆ ಇಹದಲ್ಲೂ ಮತ್ತು ಪರದಲ್ಲೂ ಬೇಕಾಗಿರ್ತಕ್ಕಂತಹ ಸುಖವನ್ನ ತಂದು ಕೊಡ್ತಕ್ಕಂಥವರು. ಅಷ್ಟೇ ಅಲ್ಲ, ಈ ವೇದದಿಂದ ಪ್ರತಿಪಾದ್ಯನಾದ ಪರಮಾತ್ಮನ ನಿಶ್ಚಯಾತ್ಮಕವಾದ ಜ್ಞಾನವನ್ನ ತಂದು ಕೊಡ್ತಕ್ಕಂಥವರು ಅಂತ ಅರ್ಥ ದ್ರ ಅನ್ನುವಂತಹ ಪದಕ್ಕೆ. ಹಾಗಾಗಿ ರಾಘವೇಂದ್ರ ಅನ್ನುವಂತಹ ಪದಕ್ಕೆ ನಮ್ಮ ಎಲ್ಲ ದೋಷಗಳನ್ನ, ಪಾಪಗಳನ್ನ ಪರಿಹಾರ ಮಾಡುವಂಥವರು, ಒಳ್ಳೆಯ ತತ್ವಜ್ಞಾನವನ್ನ ತಂದು ಕೊಡ್ತಕ್ಕಂಥವರು, ಆಮೇಲೆ ನಮ್ಮ ಜನನ ಮರಣಗಳನ್ನ ಹೋಗಲಾಡಿಸ್ತಕ್ಕಂಥವರು, ಆಮೇಲೆ ಒಳ್ಳೆಯ ಮೋಕ್ಷದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವರು, ಪರಮಾತ್ಮನ ತತ್ವ ನಿಶ್ಚಯಕವಾಗಿರ್ತಕ್ಕಂಥ ಜ್ಞಾನವನ್ನ ಕೊಡುವಂಥವರು ಎಂಬುದಾಗಿ ಆ ರಾಘವೇಂದ್ರ ಅನ್ನುವಂತಹ ಪದಕ್ಕೆ ಅಷ್ಟು ಅರ್ಥ ಇದೆ ಅಂತ ಹೇಳ್ತಾ ಈ ಗುರುರಾಯರ ಮಹಿಮೆಯನ್ನ ಇವತ್ತಿನ ದಿವಸ ನಡೆಸಿದ್ದೇನೆ. ಇದರಿಂದ ಹರಿವಾಯುಗಳು ಪ್ರೀತರಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಾರಾಯಣಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.